ಕಳೆದನು ನಿನ್ನ ರವಿ ಕಾಳಿದಾಸ ಕಲ್ಪನೆಯು ಚಿನ್ನ ತಂಗಿ ನೀನಂದ್ರೆ ತುಂಬಾ ಇಷ್ಟ. ಯಾವ ದೇವಸಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ತನುಮನ ಎರಡರ ಮಿಲನ ಹೊಸ ಕವನ ಇದು ಬರೆದಿದೆ ತೋಳಿನಲ್ಲಿ ಇಂದು ಸೇರುವ ಪ್ರಿಯತಮೆ ಅಣ್ಣ ಧರ್ಮರಾಜಣ್ಣ, ಯಾಕೋ ತಮ್ಮ ತಡವಾಗಿ ಬಂದೇ ಇಲ್ಲ? ಅಣ್ಣ ಕುರಿಮರಿಗಳ ಜೊತೆ ಗುದ್ದಾಡಿ ಗುದ್ದಾಡಿ ಬರುವುದು ಸ್ವಲ್ಪ ತಡವಾಯ್ತು ನೋಡಣ್ಣ. ಅಣ್ಣ ದಿನಾಲ ಈತ ಹೇಳಿದಲ್ಲ ಬರೀ ಸುಳ್ಳು. ಇವನ ಮಾತು ಕೇಳ್ತಾ ನೀವು ಹೊರಟರೆ ಕೋರ್ಟು ಕಚೇರಿಗೆ ಹೋಗೋ ಸಮಯ ಉಳಿದಿಲ್ಲ. ಅಂದರೇನು ಶಶಿಧರ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ ಹತ್ತು ಜಳ ಸುಮ್ಮನಿರುವಾಗ ಈತನ ಮನೆಯ MLA ವೀರಣ್ಣಗೌಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೊಡುವುದಿಲ್ಲ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೆ ಏಕೆ ಬೇಕನ್ನ ರೈತ ಚಳವಳಿ ಹೋರಾಟ? ತಮ್ಮ, ಅದು ರೈತರ ಹೋರಾಟದ ಚಳುವಳಿ ಎಲ್ಲಪ್ಪ. ಅದು ನಮ್ಮಂತ ಎಷ್ಟೋ ದನ ಕುರಿ ಮೇಯಿಸೋ ಜನರ ಹೋರಾಟ. ರೈತರು ಎತ್ತಿ ಬಿತ್ತಿ ತಮ್ಮ ತುತ್ತಿನ ಚೀಲವನ್ನು ತುಂಬಿಕೊಳ್ಳೋ ಹೊಲ ಕಣಪ್ಪ ಅದು. ನೋಡು, ಆ ಭೂಮಿಯನ್ನು ಬಿಟ್ಟು ಖರಾಬ ಭೂಮಿಯನ್ನು ನೋಡಿಕೊ ಅಂದಿದ್ದೆ ತಪ್ಪ. ಅದು ನನ್ನ ದೃಷ್ಟಿಯಲ್ಲಿ ತಪ್ಪೆ. ಅಲ್ಲಿ ವಿಮಾನ ನಿಲ್ದಾಣ ಮಾತ್ರ ನಮ್ಮ ಹಳ್ಳಿ ದೊಡ್ಡ ಸಿಟಿ ಆಗುತ್ತೆ. ನಮ್ಮ ರೈತರ ಮನೆಯಲ್ಲಿ ಒಬ್ಬಾತ ನೌಕರಿಗೆ ಹೋಗ್ತಾನೆ. ಅದರ ಚಿಂತೆ ನಿನಗೇಕೆ? ಕುರಿ ಕಾಯುವುದಷ್ಟೇ ನಿನ್ನ ಕೆಲಸ. ತಮ್ಮ, ಅದೇ ಕುರಿ ಮೇಯಿಸೋ ಗೋಮಾಳ ಹೋದ ಮೇಲೆ ನಾನು ಎಲ್ಲಿ ಕುರಿ ಮೇಯಿಸಬೇಕು? ಅಣ್ಣ, ಇವನ ಮಾತು ಮಿತಿ ಮೀರಿ ಹತ್ತಿತ್ತು. ನೀನು ಇವನಿಗೆ ಸರಿಯಾಗಿ ತಿದ್ದಿ ಹೇಳಿ ಆ ಗೌಂಡ್ರ ತಂಡೆ ಬಿಡಿಸು. ಇಲ್ಲ ಅಂದ್ರೆ ಏನ್ ಮಾಡ್ತಲೇಬೇಕಪ್ಪ? ನಿನ್ನ ಅವನ ಮಾತು ಕೇಳಿ ಇದ್ದ ಕುರಿಗಳನ್ನೆಲ್ಲ ಮಾರಿ ನಾನು ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾ? ಇಲ್ಲ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಹೌದು, ಇವೆರಡರಲ್ಲಿ ಒಂದೇ ಆಗ್ಲೇಬೇಕು. ಸಾಧ್ಯವಿಲ್ಲ ಶಶಿ, ಅದೆಂದಿಗೂ ಸಾಧ್ಯವಿಲ್ಲ. ಈ ವಿಷಯದಲ್ಲಿ ಅವನು MLA ಆದರೇನು, ಮುಖ್ಯಮಂತ್ರಿ ಆದರೇನು, ನಾನು ಯಾವನ ಮಾತು ಕೇಳುವುದಿಲ್ಲ. ನೋಡಪ್ಪ, ನೀನು ಶಾಲೆಗೆ ಹೋಗಿ ದೊಡ್ಡ ಸಾಹೇಬ ಆಗಲೆಂದು ನೌಕರಿಗೆ ಸಾಲಿಗೆ ಕಳಿಸಿದ್ರ ನನಗ ಬುದ್ಧಿ ಹೇಳಕ್ ಬರ್ತೀಯಾ? ಲೇ, ಇದೇ ಮಾತನ್ನು ಇನ್ಯಾವನಾದರೂ ಆಡಿದ್ದರ ಇಷ್ಟೊತ್ತಿಗೆ ಆ ವೀರ ಸಿಂಧೂರ ಲಕ್ಷ್ಮಣ ಗೌಡನ ರುಂಡ ತಗದಂಗ ನಾನವನ ರುಂಡ ತಗದು ನನ್ನೂರಾಗ ಬಾಗಿಲಿ ಕಟ್ಟಿ ಬಿಡ್ತಾ ಇದ್ದೆ. ಜೋಕೆ ಬೀರಣ್ಣ, ಧರ್ಮ ನಡೆದರೆ ಈ ನಿನ್ನ ಮಾತೆ
ಬೀರು ನೀನೀಗ ಒಳಗೆ ನಡೆ. ಮಂಗಳ ಕರೆದುಕೊಂಡು ನಡೆಯುವ ನನ್ನ ಒಳಗೆ. ಅಣ್ಣ ಏನನ್ನ ನೀವು ಹೇಳ್ತಾ ಇರುವುದು? ನಾನು ಕೂಡ ಗೌಡನಿಗೆ ಶರಣಾಗಿ ಈ ಊರ ಜನರೆಲ್ಲ ಅವನಿಗೆ ಡೊಗ್ಗಿ ನಡೆಯುವಂತೆ ಮಾಡುವಂತೇನಣ್ಣ? ಬೀರು ಇದು ನನ್ನ ಆಜ್ಞೆ, ಒಳಗೆ ನಡೆ ಅಂದೆ ಅಷ್ಟೇ. ಸರಿ, ಬಾ ಅತ್ತಿಗೆ ಹೋಗೋಣ. ಅಣ್ಣ ಇವನ್ಯಾರ ನಮಗ ಬುದ್ಧಿ ಹೇಳಲಿಕ್ಕೆ? ಇವನಿಗೆ ನೀನು ಇಷ್ಟು ಮಾತನಾಡಲು ಅಧಿಕಾರ ಕೊಟ್ಟಿರುವಿ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದವನೇ? ಇವನೊಬ್ಬ ಅನಾಥ. ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡ ಅನಾಥನೆಂಬ ಶಬ್ದವನ್ನು. ನಿನಗೆಲ್ಲ ಇದನ್ನು ಯಾರು ಹೇಳಿಕೊಟ್ರು? ನಿನಗೇನು ಗೊತ್ತಿದೆ ಅವನ ಚರಿತ್ರೆ? ನಿನಗೆಲ್ಲ MLA ವೀರನಗೌಡ ಹೇಳಿರ್ಬೇಕಲ್ಲವೇ? ಹೌದು. ಛೇ, ಅವನೊಬ್ಬ ಮನೆ ಮುರುಕನ ಮಾತು ಕೇಳಿ ನೀನು ನಿನ್ನ ಮನೆ ಮುರಿದುಗೊಳಿಸಲು ಬಳಸುತ್ತೀಯಾ? ಹೇಳಿ, ಆ ಗೌಡ ಮಾಡುವ ಕೆಲಸ ನಿನಗೆ ಸರಿಯೇ? ಹೇಳು ಶಶಿಧರ, ಹೇಳು. ಅಣ್ಣ ನೀನು ಕೂಡ ಬೀರನ ಮಾತಿನಂತೆ ಆಡಿದರೆ ನಿಮ್ಮಲ್ಲಿ ಎದುರಿಸಲು ನಾನು ಸದಾ ಸಿದ್ಧನಿದ್ದೇನೆ. ನನಗೆ ಆ ಗೌಡರ ಮಾತೇ ವೇದವಾಕ್ಯ. ಶಶಿಧರ, ಅಯ್ಯೋ ಶಿವ ಶಿವ, ಶಾಲೆ ಕಲಿತು ಸಾಹೇಬನಾಗಲೆಂದು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತೀಯಲ್ಲೋ ನನ್ನ ತಮ್ಮ. ಆ ಗೌಡ ತುಂಬಿದ ವಿಷದ ಬೀಜ ಮುಂದೊಂದು ದಿನ ಮೊಳಕೆ ಒಡೆದು ಹೆಮ್ಮರವಾಗಿಯೇ ಬಿಡುತ್ತದೆ. ನಾನೇನು ಮಾಡಲಿ ಸಿದ್ಧಲಿಂಗೇಶ, ನಾನೇನು ಮಾಡಲಿ?